ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 402. ಆದರೆ ಆಕ್ಷೇಪಣೆಯನ್ನು ಎದುರಿಸಲು ಕೆಲವು ಕ್ರೈಸ್ತ ಲೇಖಕರು ದಿಸ್ ಜನರೇಷನ್ ಈ ಸಂತತಿ ಎಂಬ ಪದವು ಈ ಕುಲ ದಿಸ್ ರೇಸ್ ಯಹೂದ್ಯರನ್ನು ನಿಜವಾಗಿ ರುಜುವಾತುಪಡಿಸುತ್ತದೆ ಎಂದು ನಡೆಸಲ್ಪಟ್ಟಿದ್ದಾರೆ. ಈ ಎಲ್ಲ ಮುನ್ಸೂಚನೆ ನೆರವೇರುವವರೆವಿಗೂ ಅಳಿದು ಹೋಗುವುದಿಲ್ಲ. ಆದರೆ ನಾವು ಕೆಲವು ಕಾರಣಗಳಿಂದ ವ್ಯಾಖ್ಯಾನದಿಂದ ಭಿನ್ನಾಭಿಪ್ರಾಯವನ್ನು ಸಮ್ಮತಿಸಬಾರದು. ಮೊದಲನೆಯದಾಗಿ ಜನಾಂಗ ಜನರೇಷನ್ ಮತ್ತು ಕುಲ ರೇಸ್ ಒಂದೇ ಪದದಿಂದ ಬಂದಿರುವುದಾದರೂ ಅದು ಒಂದೇ ಅಲ್ಲ ಮತ್ತು ಆತ್ಮಿಕ ಬಳಕೆಯಲ್ಲಿ ಈ ಎರಡೂ ಪದಗಳು ಬಹಳ ಮಟ್ಟಿಗೆ ವ್ಯತ್ಯಾಸವುಳ್ಳದ್ದು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಜನಾಂಗ ಎಂಬ ಪದವನ್ನು ಬಳಸಿದೆಯೋ ಅಲ್ಲಿ ಗ್ರೀಕ್ ಪದ ಗೆನ್ನೆಮಾದ ತರ್ಜುಮೆಯಾಗಿದೆ ಎಂಬುದನ್ನು ಗಮನಿಸಿರಿ. ಮತ್ತಾಯ 3:7, 12:34, 23:33, ಲೂಕ 3:7. ಅಥವಾ ಪದ ಗೆನೋಸ್ 1 ಪೇತ್ರ 2:9. ಆದರೆ ಪ್ರವಾದನೆಯ ಈ ಮೂರೂ ವಿಧದ ದಾಖಲೆಗಳಲ್ಲಿ ನಮ್ಮ ಕರ್ತನು ಸಂಪೂರ್ಣವಾಗಿ ಬೇರೆ ಗ್ರೀಕ್ ಪದ ಜಿನಿಯಾವನ್ನು ಸಲ್ಲುವಂತೆ ಬಳಸಿರುವನು. ಹಾಗೆಂದರೆ ಸಂತತಿ ಎಂದು ಅಲ್ಲ, ಬದಲಾಗಿ ಆಂಗ್ಲ ಪದ ಜನರೇಷನ್ ಅದರ ಸಹಜತ್ವ. ಇತರ ಗ್ರೀಕ್ ಪದ ಜಿನಿಯಾ ಬಳಕೆಯು ಸಂತತಿಯನ್ನು ಸೂಚಿಸುವಂತೆ ಬಳಸಿಲ್ಲವೆಂದು ರುಜುವಾತುಪಡಿಸುತ್ತದೆ. ಬದಲಾಗಿ ಪ್ರಸ್ತುತದಲ್ಲಿ ಜೀವಿಸಿದ ಜನರನ್ನು ಕುರಿತಾಗಿದೆ. ನಾವು ರುಜುವಾತನ್ನು ತೋರಿಸುತ್ತೇವೆ. ಮತ್ತಾಯ 1:17, 11:16, 12:41, 23:36, ಲೂಕ 11:50, 51, 16:8, ಅಪೊಸ್ತಲರ ಕೃತ್ಯಗಳು 13:36, ಕೊಲಸ್ಸೆ 1:26, ಇಬ್ರಿಯ 3:10. ಎರಡನೆಯದಾಗಿ ನಮ್ಮ ಕರ್ತನು ಯಹೂದ್ಯ ಜನಾಂಗವನ್ನು ಕುರಿತು ಹೇಳಿರಲಿಕ್ಕಿಲ್ಲ ಮತ್ತು ಗ್ರೀಕ್ ಪದ ರೇಸ್ ಸೂಚಿಸುವುದು ಅನುಚಿತವಾಗಿರುತ್ತದೆ, ಏಕೆಂದರೆ ಯಹೂದ್ಯ ಜನಾಂಗವು ಅಪೊಸ್ತಲರ ವಿಚಾರಣೆಯ ವಿಷಯವಾಗಿರಲಿಲ್ಲ ಅಥವಾ ನಮ್ಮ ಕರ್ತನ ಪ್ರವಾದನೆಯು ಅದರ ಉತ್ತರವಲ್ಲ. ಪ್ರವಾದನೆಯಲ್ಲಿ ಬಹುತೇಕ ಇಸ್ರಾಯೇಲ್ಯರನ್ನು ಕುರಿತಾಗಿ ಅಲ್ಲ ಮತ್ತು ಹೇಳಿರುವಂತೆ ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲ ಎಂಬ ವಿಷಯವು ಯಾವ ಸಂತತಿಯನ್ನು ಕುರಿತು ಹೇಳಿದೆ ಎಂಬ ಪ್ರಶ್ನೆಯನ್ನು ತೆರೆದಿಟ್ಟಂತಾಗುವುದು. ಏಕೆಂದರೆ ಯಾವ ಸಂತತಿಯನ್ನು ಕುರಿತು ನಿರ್ದಿಷ್ಟವಾಗಿ ಹೇಳಿರುವುದಿಲ್ಲವೋ. ಆದ್ದರಿಂದ ಹಾಗಾಗಿ ಪದವು ಸಂತತಿಯನ್ನು ಕುರಿತಾಗಿದ್ದರೆ ಯಥಾರ್ಥವಾಗಿ ಹೇಳಬೇಕೆಂದರೆ ಯಹೂದ್ಯ ಸಂತತಿ ಎಂದರೆ ಮನುಕುಲ ಹ್ಯೂಮನ್ ರೇಸ್ ಅನ್ನು ಕುರಿತು ಹೇಳಿರುವುದಾಗಿದೆ. ಆದರೆ ಬೇರೆ ಕಡೆಗಳಲ್ಲಿ ಜಿನಿಯಾ ಪದವನ್ನು ಅರ್ಥಮಾಡಿಕೊಳ್ಳುವಂತೆ ಜನಾಂಗವನ್ನು ಕುರಿತಾಗಿ ಮತ್ತು ನಮ್ಮ ಕರ್ತನ ವಾಕ್ಯಗಳಲ್ಲಿ ಅವು ಸಂಪೂರ್ಣ ಸುವಾರ್ಥ ಯುಗವನ್ನು ಪೂರ್ತಿಯಾಗಿ ಆವರಿಸುವ ಪ್ರವಾದನೆಯಾಗಿದೆ ಎಂದು ಗುರುತಿಸಬಹುದು. ನಮಗೆ ಈ ಹೇಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಯಾವ ಕಷ್ಟವೂ ಇಲ್ಲ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಂದರೆ ಸೂರ್ಯ ಚಂದ್ರರು ಬೆಳಕು ಕೊಡದೆ ಹೋಗುವರು, ನಕ್ಷತ್ರಗಳು ಉದುರುವವು ಎಂಬುದಕ್ಕೆ ಗುರುತೇನು ಎಂಬ ಅಪೊಸ್ತಲರ ಪ್ರಶ್ನೆಗೆ ನಮ್ಮ ಕರ್ತನು ವಿವರಿಸಿದನು. ಅಳಿದು ಹೋಗುವುದೇ ಇಲ್ಲ. ಬೇರೆ ಪದಗಳನ್ನು ಹೇಳಬೇಕೆಂದರೆ ತಿಳಿಸಿರುವ ಸೂಚನೆಗಳು ಯುಗದ ಅಂತ್ಯದಲ್ಲಿ ಒಂದು ಜನಾಂಗದ ಯುಗದಲ್ಲಿ ಆಗುವಂಥದ್ದಾಗಿದೆ. ಅಂಜೂರ ಮರ ಚಿಗುರುವುದು ಒಂದು ಸಾಂದರ್ಭಿಕ ಅಭಿಪ್ರಾಯವಾಗಿರಬಹುದು, ಆದರೆ ನಾವು ಹಾಗಲ್ಲ ಎನ್ನುವ ಪ್ರವೃತ್ತಿಯುಳ್ಳವರಾಗಿದ್ದೇವೆ. ಈ ವಿಶಿಷ್ಟ ಸಂದರ್ಭವನ್ನು ವಿವರಿಸುವಂತೆ ಹಣ್ಣನ್ನು ಒದಗಿಸದ ಅಂಜೂರದ ಮರಕ್ಕೆ ನಮ್ಮ ಕರ್ತನ ಶಾಪ ಮತ್ತು ನೇರವಾಗಿ ಒಣಗಿ ಹೋದದ್ದು ನಮ್ಮ ಯಹೂದ್ಯ ರಾಷ್ಟ್ರವನ್ನು ಸೂಚಿಸುತ್ತದೆ ಎಂಬುದಾಗಿ ನಂಬುವಂತೆ ಪ್ರೇರೇಪಿಸುತ್ತದೆ. ಮತ್ತಾಯ 21:19, 20. ಹಾಗಿದ್ದರೆ ಅದು ಸಾಂಕೇತಿಕವಾಗಿ ನೆರವೇರಿದೆ. ಸಾವಿರಾರು ಇಸ್ರಾಯೇಲ್ಯರು ಪ್ಯಾಲೆಸ್ತೀನಿಗೆ ಹಿಂದಿರುಗುವುದು ಮಾತ್ರವಲ್ಲದೆ ಎಲ್ಲರಿಗೂ ತಿಳಿದಿರುವಂತೆ ಝಿಯಾನಿಸ್ಟ್ ಮೂವ್ಮೆಂಟ್ ಎಷ್ಟು ಪ್ರಮಾಣದಲ್ಲಿ ಅಧಿಕಾರ ವಹಿಸಿಕೊಂಡಿದೆ ಎಂದರೆ ಯಹೂದ್ಯ ರಾಷ್ಟ್ರವನ್ನು ಪ್ಯಾಲೆಸ್ತೀನ್ನಲ್ಲಿ ಕಾರ್ಯರೂಪದ ರಚನೆಯನ್ನು ಮರು ಸಂಘಟನೆಗೊಳಿಸಲು ವರ್ಷವೂ ಭೇಟಿ ಮಾಡಲು ಲೋಕದ ಎಲ್ಲ ಭಾಗಗಳಿಂದ ಪ್ರತಿನಿಧಿಗಳ ಸಮಾವೇಶವನ್ನು ಸಮರ್ಥಿಸತೊಡಗಿದ್ದಾರೆ. ಈ ಚಿಗುರುಗಳು ವರ್ತಿಸುವುದು, ಆದರೆ ಜನಾಂಗಗಳ ಸಮಯವು ಸಂಪೂರ್ಣವಾಗಿ ಅಂತ್ಯವಾಗುವವರೆವಿಗೆ ಅಂದರೆ ಪರಿಪೂರ್ಣ ಪ್ರತಿಫಲ 1914 ಅಕ್ಟೋಬರ್ಗೆ ಮೊದಲು ಒದಗಿಸಲಾರದು.